ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 25ನೇ ಕಂತು ಸಂಕ್ರಾಂತಿ ಹಬ್ಬಕ್ಕೆ ಅಂದ್ರೆ ಏನೀಗ ಜನವರಿ 2026 14 ಅಥವಾ 15ನೇ ತಾರೀಕು ಸಂಕ್ರಾಂತಿ ಹಬ್ಬಕ್ಕೆ ಜಮಾ ಆಗುತ್ತೆ ಅಂತ ಹೇಳಿ ಕೆಲವೊಂದು ಈಗ ಆಲ್ರೆಡಿ ಡಿಜಿಟಲ್ ನ್ಯೂಸ್ ಪೇಪರ್ಗಳಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ಸಂಕ್ರಾಂತಿ ಹಬ್ಬಕ್ಕೆ ಜಮಾ ಆಗುತ್ತೆ ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿದೆಯಾ ಅಥವಾ ಬಿಡುಗಡೆ ಆಗುತ್ತಾ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಜನವರಿ ತಿಂಗಳ ಪೆನ್ಷನ್ ಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂತಹ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಇದೆ. ಖಂಡಿತವಾಗ್ಲೂ ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಪೆನ್ಷನ್ ಬಗ್ಗೆ ಹೇಳ್ಬಿಟ್ಟು 25ನೇ ಕಂತು ಬಗ್ಗೆ ಹೇಳ್ತೀನಿ. ಪೆನ್ಷನ್ ಈಗ ಜನವರಿ ತಿಂಗಳಲ್ಲಿ ಬರುವಂತ ಪೆನ್ಷನ್ ಈಗಾಗಲೇ ನಿನ್ನೆ ಅಂದ್ರೆ 6ನೇ ತಾರೀಕಿಂದ ಜಮಾ ಆಗಲಿಕ್ಕೆ ಶುರುವಾಗಿದೆ. ಸಂಜೆ ಲೈವ್ ಕೂಡ ಮಾಡ್ತೀನಿ, ನೋಡೋಣ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಅಂತೇಳಿ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ, ನಮ್ಮ ವೀಕ್ಷಕರೇ ಒಬ್ರು ರಾಮನಗರ ಜಿಲ್ಲೆಯವರು ಪೆನ್ಷನ್ ಬಂದಿರುವ ಪ್ರೂಫ್ ಅನ್ನ ಕಳಿಸಿದ್ದಾರೆ. ಹಾಗಾಗಿ ನಿಮಗೂ ಕೂಡ ಡಿಬಿಟಿ ಮುಖಾಂತರ ಹಂತ ಹಂತವಾಗಿ ಪೆನ್ಷನ್ ಹಣ ಜಮಾ ಆಗುತ್ತೆ. ದಯವಿಟ್ಟು ತಾಳ್ಮೆಯಿಂದ ವೇಟ್ ಮಾಡಿ, ಓಕೆನಾ. ಇನ್ನ ಗೃಹಲಕ್ಷ್ಮಿ 25ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಜಮಾ ಆಗುತ್ತೆ ಅಂತ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿಲ್ಲ. ಬಟ್ ಆದ್ರೆ ನೀವು ಕೆಲವು ದಿನಗಳ ಕಾಲ ವೇಟ್ ಮಾಡಬೇಕಾಗುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡಿದ್ರೆ ಮಾಡಬಹುದು, ಯಾಕಂದ್ರೆ ಹಬ್ಬ ಹರಿದಿನಗಳಲ್ಲಿ ಸಹಜವಾಗಿ ಹಣ ಬಿಡುಗಡೆ ಮಾಡೋದು ಸಹಜ. ಬಟ್ ಆದ್ರೆ ಅಧಿಕೃತ ಮಾಹಿತಿ ಸರ್ಕಾರದಿಂದ ಬರಬೇಕಾಗಿದೆ, ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ನಾವು ಪೇಪರ್ ನ್ಯೂಸ್ಗಳನ್ನ, ಡಿಜಿಟಲ್ ಪೇಪರ್ ನ್ಯೂಸ್ಗಳನ್ನ ಬೇಸ್ಡ್ ಆಗಿ ಇಟ್ಕೊಂಡು ಬಿಡುಗಡೆ ಆಗೇ ಆಗುತ್ತೆ ಅಂತ ಹೇಳಿ ಹೇಳೋದಕ್ಕಾಗಲ್ಲ, ಓಕೆನಾ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.